ಬಗೆದಷ್ಟು ಬಯಲಾಗ್ತಾ ಇದೆ 8 ಗಂಡಂದಿರ ಮೋಸದ ಪತ್ನಿಯ ಕಳ್ಳಾಟ. ವಂಚಕಿ ತಬಸುಂ ವಿರುದ್ಧ ಮತ್ತೊಂದು ಆರೋಪ ಕೇಳಿಬರ್ತಾ ಇದೆ. ಆಕೆಯ ಮತ್ತೊಂದು ಮುಖ ಬಯಲಾಗಿದೆ. ಎಂಎಲ್ಎ ಅಭ್ಯರ್ಥಿಯ ಬಳಿಕ ಈಗ ಅಂಧ ಕಲಾವಿದನಿಗೂ ಕೂಡ ಈ ತಬಸುಂ ತಾಜ್ ವಂಚನೆ ಮಾಡಿರುವುದು ಬೆಳಕಿಗೆ ಬರ್ತಾ ಇದೆ. ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದ ಕಲಾವಿದನಿಗೆ ಮೋಸ ಮಾಡಿದ್ದಾಳೆ. ವಿಕಲಚೇತನ ಅಂತ ಹೇಳಿ ಲೋನ್ ಕೊಡಿಸುವುದಾಗಿ ಆತನಿಗೆ ವಂಚನೆ ಮಾಡಿದ್ದಾಳೆ. ದಿ ಪುಟ್ಟರಾಜ ಗವಾಯಿಗಳ ಅಪ್ಪಟ ಶಿಷ್ಯನಿಗೆ ಈಕೆ ಪಂಗನಾಮವನ್ನ ಹಾಕಿರೋದು. 2 ಲಕ್ಷ ರೂಪಾಯಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ 9,000 ಪಂಗನಾಮ ಹಾಕಿದ್ದಾಳೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಂಚಕಿ ತಬಸುಂ ತಾಜ್ 8 ಜನರನ್ನ ಅಧಿಕೃತವಾಗಿ ಈಕೆ ಮದುವೆಯಾಗಿರೋದು. 15ರಿಂದ 20 ಜನರನ್ನ ಹೀಗೆ ಮದುವೆಯಾಗಿ ಲೋನ್ ಕೊಡಿಸುವುದಾಗಿ ಹೇಳಿ ಅವರಿಂದ ಹಣ ವಸೂಲಿ ಮಾಡಿದ್ದಾಳೆ ಎನ್ನುವಂತಹ ಆರೋಪ ಇತ್ತು. ಈಗ ಮತ್ತೋರ್ವ ಅಂಧ ಕಲಾವಿದನಿಗೂ ಇದೇ ರೀತಿ ಪಂಗನಾಮವನ್ನ ಹಾಕಿದ್ದಾಳೆ ಲೋನ್ ಕೊಡಿಸುವಂತಹ ಹೆಸರಿನಲ್ಲಿ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮ ತಮ್ಮಗ ಮದುವೆ ಮಾಡ್ಕೊಂಡಿದ್ದು ಸತ್ಯ. ಆದರೆ ಅವಳು ನಮ್ಮೂರಿಗೆ ಬಂದು ನನ್ನ ಕೈಲಿಂದ ಒಂದು 8-9 ಸಾವಿರ ರೂಪಾಯಿ ತೊಗೊಂಡಿದ್ದಾಳೆ. ನಾನು ಪುಟ್ಟರಾಜ ಗವಾಯಿಗಳ ಶಿಷ್ಯ. ನಾನು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿ ನಾನು ಜೀವನ ಮಾಡ್ತೀನಿ. ನಿಮಗೊಂದು ವಾರದೊಳಗೆ ನಿಮಗೊಂದು 2 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿ ನನ್ನಿಂದ ದುಡ್ಡು ತೊಗೊಂಡು ಹೋಗಿದ್ದಾಳೆ ಆಕೆ. ಆದರೆ ನಾನು ಆಕೆಗೆ ಒಳ್ಳೆ ದುಡ್ಡು ಕೇಳೀನಿ. ಆಕೆ ಒಟ್ಟು ನಾನು ದುಡ್ಡ ಕೊಟ್ಟಿಲ್ಲ. ಹಿಂಗಾಗಿ ನಾನು ಪದೇ ಆಕೆಗೆ ನೋಡವ, ನಾನು ಬಡವಾದೀನಿ, ನಾನು ಬಡ ಕಲಾವಿದ, ನಾನು ಹೆಂಗೋ ಒಂದು ದುಡ್ಡು ತೊಗೊಂಬಂದು ಇಟ್ಕೊಂಡಿರ್ತೀನಿ, ನನಗೆ ನೀನು ಸತಾಯಿಸಿ ನಾನು ದುಡ್ಡು ಕೊಡಲಿಲ್ಲ ಅಂದೆ ಹೆಂಗವ ಅಂತ ನಾನು ಹೇಳೀನಿ. ಈಗ ಕೊಡ್ತಾನೆ, ಈಗ ಕೊಡ್ತೀನಿ ಅಂತ ಹೇಳಿ ಒಟ್ಟು ದುಡ್ಡು ಕೊಡಲಿಲ್ಲ. ನನಗೆ ಆಕೆ ಮೋಸ ಮಾಡಿದಾಳ. ಈಗ ಆಕೆಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಆಕೆಗೆ ನೀವು ನನಗೆ ನ್ಯಾಯ ಕೊಡಿಸಿರಿ ಅಂತ ನಾನು ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಹೀಗೆ ತಬಸುಂ ತಾಜ್ ವಿರುದ್ಧ ಆರೋಪವನ್ನ ಮಾಡ್ತಾ ಇರೋದು ಪುಟ್ಟರಾಜ ಗವಾಯಿಗಳ ಶಿಷ್ಯ ಅಂತ ಹೇಳ್ಕೊಳ್ತಾ ಇರುವಂತಹ ಇಮಾಮ್ ಸಾಬ್ ಅವರು. 1 ವಾರದಲ್ಲಿ ಲೋನ್ ಕೊಡಿಸ್ತೀನಿ, 2 ಲಕ್ಷ ರೂಪಾಯಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ರೈಲನ್ನ ಬಿಟ್ಟಿದ್ಲಂತೆ ಈ ಕಿಲಾಡಿ. ಈ ಕಲಾವಿದನಿಂದ 8ರಿಂದ 9 ಸಾವಿರ ರೂಪಾಯಿ ಹಣ ಪಡ್ಕೊಂಡಿದ್ದಾಳೆ. ಬಟ್ ವಾಪಸ್ ಕೊಟ್ಟಿಲ್ಲ. ಇವರು ತಾವು ಹಾಡಿದಂತಹ ಕಾರ್ಯಕ್ರಮಗಳಲ್ಲಿ ಬಂದಂತಹ ದುಡ್ಡೇನಿದೆ ಅದನ್ನ ಕೂಡಿಟ್ಟು ಇವರು ಕೊಟ್ಟಿದ್ರು, ಲೋನ್ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಈಗ ಹಣಕ್ಕಾಗಿ ಗಂಗಾವತಿ ಪೊಲೀಸರ ಮೊರೆ ಹೋಗಿದ್ದಾರೆ ಇಮಾಮ್ ಸಾಬ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.